ವೇಣುಗೋಪಾಲ ಸ್ವಾಮಿ ಟೆಂಪಲ್ ಆಯಿತು. ಸೊ ಅಲ್ಲಿಂದ ಈಗ ಡೈರೆಕ್ಟ್ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮ್ಯಾಪ್ ಹಾಕಿದ್ದೀನಿ. ಸೊ ಇಲ್ಲಿಂದ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತೀವಿ. ಫಸ್ಟು ಬೆಟ್ಟಕ್ಕೆ ಹೋಗೋಣ ಅಂತ ಬನ್ನಿ. ಸೊ ಗೈಸ್ ಇಲ್ಲಿ ರೈಟು ವೇಣುಗೋಪಾಲ ಸ್ವಾಮಿ ಟೆಂಪಲಿಂದ ಬರ್ತಾ. ಸೊ ಈಗ ನಾವು ಚಾಮುಂಡಿ ಇದಕ್ಕೆ ಹೋಗ್ತಾಯಿದ್ದೀವಿ. ಸೊ ಮೈಸೂರಿಗೆ ಹೋಗಬೇಕು. ಬನ್ನಿ ನೋಡೋಣ ಇನ್ನೂ ಎಷ್ಟು ದೂರ ಇದೆ, ಏನು ಕತೆ ಅಂತ. ಗೈಸ್ ಇಲ್ಲಿಂದ 1 ಅವರ್ ತೋರಿಸ್ತಾ ಇದೆ ಚಾಮುಂಡಿ ಬೆಟ್ಟ. ಆಲ್ರೆಡಿ ಟೈಮು 2:17 ಆಗಿದೆ. ನನಗೆ ಗೊತ್ತಿರೋಂಗೆ ಅಲ್ಲಿ ಕಾಣ್ತಿರೋದೇ ಚಾಮುಂಡಿ ಬೆಟ್ಟ. ಸೊ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗಬೇಕು ಅಂತ ಅಂದ್ಕೊತೀನಿ. ಪ್ರಾಪರಾಗಿ ನನಗೂ ಗೊತ್ತಿಲ್ಲ. ಇಲ್ಲಿ ಲಾರಿಗಳೆಲ್ಲ ನೋಡ್ತಾ ಇದ್ದಾರೆ, ಅವನಜ್ಜಿ ಸೈಕಾಗಿ ಬರ್ತಾರೆ. ಮೋಸ್ಟ್ಲಿ ಪೈಪ್ಲೈನ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಕಾವೇರಿ ನೀರ್ದು. ಪ್ರಾಪರಾಗಿ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಮುಂದೆ ಒಂದು ಬೆಟ್ಟ ಕಾಣ್ತಾ ಇರ್ಬೋದು ನಿಮಗೆ, ಅದೇ ಚಾಮುಂಡಿ ಬೆಟ್ಟ. ಸೊ ಅಲ್ಲಿಗೆ ನಾವೀಗ ಹೋಗ್ಬೇಕಾಗಿರೋದು. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಸೈಡಿಂದ ಬರ್ತಾ ನಿಮ್ಗೆ ಇಲ್ಲೊಂದು ಸರ್ಕಲ್ ಸಿಗುತ್ತೆ. ಇಲ್ಲಿ ರೈಟ್ ತೊಗೊಂಡ್ರೆ ನಿಮಗೆ ಟುವರ್ಡ್ಸ್ ಮೈಸೂರು ಹೋಗುತ್ತೆ, ಸ್ಟ್ರೈಟ್ ಹೋದರೆ ನಿಮಗೆ ಶ್ರೀರಂಗಪಟ್ಟಣ ಸೈಡ್ಗೆ ಹೋಗುತ್ತೆ. ಸೊ ನಾವಿಲ್ಲಿ ಹೋಗ್ಬೇಕಾಗಿರೋದು ರೈಟಿಗೆ, ಸೊ ಟುವರ್ಡ್ಸ್ ಮೈಸೂರು. ಬನ್ನಿ ಹೋಗೋಣ. ಸೊ ಈ ರೂಟಲ್ಲಿ ಹೋಗಬೇಕು. ಓವರ್ಟೇಕ್ ಮಾಡಬೇಕಂದ್ರೆ ಅಜ್ಜಿ ಈ ಗಾಡೀಲಿ ಸೈಕಾಗಿ ಮಾಡ್ಬೋದು. ಗಾಯ್ಸ್ ಇದು ನನಗೆ ಗೊತ್ತಿರೋ ಹಂಗೆ ಮುಂದೆ KRS ಡ್ಯಾಮ್ ಸಿಗುತ್ತೆ. ಸೊ ಇದೆಲ್ಲ ಚಾನಲ್ ನೀರು ನೋಡ್ಬೋದು, ಸಾಕಾಗಿದೆ ಚಾನಲ್ ನೀರು. ಅಲ್ಲಿ ನಾವೇನು ದೇವಸ್ಥಾನದ ಹತ್ರ ಹಿಂದ್ಗಡೆ ನೋಡಿದ್ವಿ, ಸೊ ಅಲ್ಲಿರೋ ನೀರೇ ಇಲ್ಲಿ ಡ್ಯಾಮಲ್ಲಿ ಓಪನ್ ಮಾಡ್ತಾರೆ. ಸೊ ಡ್ಯಾಮಲ್ಲಿ ನನಗೆ ಗೊತ್ತಿರೋ ಹಂಗೆ ಇವಾಗ ನೀರು ಬಿಡ್ತಾ ಇರಲ್ಲ. ನೀರೇನು ಅಷ್ಟೊಂದು ಇವಾಗ ಓವರ್ಫ್ಲೋ ಇಲ್ಲ ಅಂತ ಅಂದ್ಕೊತೀನಿ. ಬನ್ನಿ ನೋಡೋಣ, ಡ್ಯಾಮಲ್ಲಿ ನೀರು ಬಿಡ್ತಾ ಇದ್ದರೆ ಒಂದು ವಿಸಿಟ್ ಹಾಕೋಣ, ಇಲ್ಲ ಅಂದರೆ ಇಲ್ಲ. ಮೋಸ್ಟ್ಲಿ ಓಪನ್ ಮಾಡಿದರೂ ಕೂಡ ಒಂದು ಗೇಟು ಇಲ್ಲ 2 ಗೇಟ್ ಓಪನ್ ಮಾಡಿರ್ಬೋದು ಅಷ್ಟೇ. ಇಲ್ಲಿ ಈ ಕಡೆ ಎಲ್ಲ ಅಷ್ಟೊಂದು ಮಳೆ ಆಗಿಲ್ಲ ಅನಿಸುತ್ತೆ. ಆ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ ಅಲ್ಲಿಂದ ಅದು ಜಾಸ್ತಿ ನೀರು ಬಂದಿರೋದು ಇಲ್ಲಿ ಶೇಖರಣೆ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇಲ್ಲಿ ಅಷ್ಟೊಂದು ಮಳೆ ಆಗಿಲ್ಲ ಮೈಸೂರು ಸೈಡು. ಅಲ್ಲಿರೋ ನೀರನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಏನು ಬೆಳೆ ಬೆಳೀತಾ ಇದ್ದಾರೆ ಗುರು, ಸಖತ್. ಸೊ ನನಗೆ ಗೊತ್ತಿರೋ ಮುಂದೆ ರೈಟ್ ಸೈಡಿಗೆ ಸಿಗುತ್ತೆ ನಮಗೆ KRS ಡ್ಯಾಮು. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ KRS ಡ್ಯಾಮು, ಸಖತ್ತಾಗಿದೆ. ಸೊ ಈ ಕಡೆ ಹೋದರೆ ನಿಮಗೆ KRS ಡ್ಯಾಮ್ ಸಿಗುತ್ತೆ. ಸಿಗುರು 1-2 ಗೇಟ್ ಓಪನ್ ಮಾಡಿದ್ದಾರೆ, ಕಾಣ್ತಾ ಇದೆ. ಇಲ್ಲಿ ನೈಟ್ ಹೊತ್ತು ಬರಬೇಕು ನಿಮಗೆ, ಇದನ್ನು ನೋಡಬೇಕು, ಲೈಟ್ ಶೋಸ್ ಅದೆಲ್ಲ ನೋಡಬೇಕು ಅಂದರೆ ಬೃಂದಾವನ್ ಗಾರ್ಡನ್ಗೆ. ಸೊ ಆ ಕಡೆ ಬೃಂದಾವನ್ ಗಾರ್ಡನ್ ಇದೆ, ಈ ಕಡೆ ಡ್ಯಾಮು. ಈ ಗೇಟ್ ಓಪನ್ ಆಗಿದೆ ಲೈಟಾಗಿ, ಅದರಿಂದ ಬರ್ತಿರೋದು ನೀರು. ಜಾಸ್ತಿ ಏನು ಓಪನ್ ಮಾಡಿಲ್ಲ, ಸ್ವಲ್ಪ ಓಪನ್ ಮಾಡಿದ್ದಾರೆ ಅಷ್ಟೇ. ನೀರು ಕೂಡ ಅಷ್ಟೊಂದೇನಿಲ್ಲ. ಸೊ ಈಗ ಅಫಿಷಿಯಲ್ ಆಗಿ ನಾವು ಮೈಸೂರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಮೈಸೂರು ಟೌನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಚಾಮುಂಡಿ ಬೆಟ್ಟ. ಬನ್ನಿ ಹೋಗೋಣ. KRS ರೋಡ್ ಇದು.
ಸೊ ಇಲ್ಲಿ ಕೆ ಆರ್ ಎಸ್ ವೃತ್ತ. ಓ, ಯಾರೋ ಸರಿಯಾಗಿ ಬಿದ್ದಿದ್ದಾರೆ ಪಾಪ. ಶಿಟ್, ಪಾಪ. ವಿಸಿಟ್ ಅಗೇನ್ ಬೃಂದಾವನ್ ಗಾರ್ಡನ್. ಸೊ ಇಲ್ಲಿಗೆ ಬೃಂದಾವನ್ ಗಾರ್ಡನ್ನು ಏರಿಯಾ ಎಂಡ್ ಆಗ್ತಾ ಇದೆ. ಸೊ ಮೈಸೂರಿಗೆ ಹೋಗ್ಬೇಕಂದ್ರೆ ನಾವು ಇಲ್ಲಿಂದ ಲೆಫ್ಟ್ ತೊಗೋಬೇಕು. ಸೊ ಈ ರೈಟ್ ತೊಗೊಂಡ್ರೆ ನೀವು ಮಡಿಕೇರಿ ಸೈಡ್ ಹೋಗ್ತೀರಾ. ನಾನು ಲೆಫ್ಟ್ ತೊಗೊತಾ ಇದ್ದೀನಿ ಬಿಕಾಸ್ ಐ ವಾಂಟ್ ಟು ಗೋ ಟುವರ್ಡ್ಸ್ ಮೈಸೂರು. ಓಕೆ, ಸೊ ಮೈಸೂರು ಸಿಟಿ ಸ್ಟ್ರೈಟ್, ಹುಣಸೂರು ರೈಟ್, ಬ್ಯಾಂಗ್ಳೂರಿಗೆ ಲೆಫ್ಟ್. ನಾವೀಗ ಲೆಫ್ಟಾಗಿ ಹೋಗಬೇಕು. ನನಗೆ ಗೊತ್ತಿರೋಂಗೆ ಔಟರ್ ರಿಂಗ್ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗಬೇಕು. ನೋಡೋಣ ಬನ್ನಿ. ಸಿಗ್ನಲ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ಫ್ರೀ ಲೆಫ್ಟ್ ಕೂಡ ಇಲ್ಲ ಅಂದ್ಕೊತೀನಿ. ಕೀಪ್ ಲೆಫ್ಟ್, ಗೋ ಸ್ಲೋ. ಓಕೆ, ಔಟರ್ ರಿಂಗ್ ರೋಡಿಗೆ ಕನೆಕ್ಟ್ ಆದ್ವಿ. ಸೊ ಈಗ ಬೆಟ್ಟದ ತನಕ ಬರೀ ಔಟರ್ ರಿಂಗ್ ರೋಡೆ. ಬನ್ನಿ ಸಿಗೋಣ. ಇಲ್ಲಿಂದ 14 ಕಿಲೋಮೀಟ್ರ್ ಇದೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ಔಟ್ಸ್ಕಟ್ಸಲ್ಲೇ ಇದ್ದೀವಿ, ನಮ್ಮ ಮೈಸೂರು ಔಟ್ಸ್ಕಟ್ಸಲ್ಲೇ. ಟೌನಿಗೆ ಎಂಟ್ರಿ ಆಗಿಲ್ಲ. ಮೋಸ್ಟ್ಲಿ ಎಂಟ್ರಿ ಆಗೋದು ಡೌಟ್ ಅಂದ್ಕೊತೀನಿ. ನೋಡೋಣ. ಪ್ಯಾಲೇಸ್ ಒಳಗಡೆ ಪ್ಯಾಲೇಸ್ಗೆ ಹೋಗೋಣ ಫಸ್ಟು ಅಂತ ಅಂದ್ಕೊಂಡ್ವಿ. ಸೊ ನೀವೇನಾದರೂ ಪ್ಯಾಲೇಸ್ ಒಳಗಡೆ ಹೋಗಬೇಕು ಅಂದರೆ ಪಾರ್ಕಿಂಗ್ ಇದೆ. ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ನೀವು ಹೋಗಬೇಕು. ಸೊ ಇದೇ ವೇ ಟು ಪಾರ್ಕಿಂಗ್. ಪಾರ್ಕಿಂಗ್ ಎಷ್ಟು ತೊಗೊತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಮೋಸ್ಟ್ಲಿ ಫಿಕ್ಸ್ಡ್ ಪ್ರೈಸ್ ಇರ್ಬೋದು ಪಾರ್ಕಿಂಗ್ ಎಲ್ಲ. ಸೊ ಗೈಸ್, ಪಾರ್ಕಿಂಗ್ ಫೀಸ್ ಬಂದು 20 ರೂಪೀಸ್ ಇದೆ ನಾವು ಬೈಕಲ್ಲಿ ಬಂದಿರೋದಕ್ಕೆ. ಸೊ ನೋಡ್ಬೋದು, ಬರೀ ಕ್ಯಾಶ್ ಮಾತ್ರ. ಫೋನ್ಪೇ, UPI ಏನೂ ಇಲ್ಲ. ಸೊ ನೀವು ಕ್ಯಾಶ್ ಕ್ಯಾರಿ ಮಾಡಬೇಕು. ಆ್ಯಂಡ್ ಪ್ಯಾಲೇಸಲ್ಲಿ ಕಡೆ ಹೋಗೋದಕ್ಕೂ ಕೂಡ ಟಿಕೆಟ್ ಇದೆ. ಸೊ ಎಷ್ಟು ಅಂತ ತಿಳಿಸ್ತೀನಿ ಬನ್ನಿ. ಸೊ ಗೈಸ್, ಕ್ಯಾಶ್ ಓನ್ಲಿ. ಟಿಕೆಟ್ ತೊಗೊಬೇಕು. ಒಬ್ಬರಿಗೆ 100 ರೂಪೀಸು ಎಂಟ್ರಿ ಆಗೋಕ್ಕೆ. ಸರಿ, ಬರೀ ಕ್ಯಾಶ್ ಅಷ್ಟೇ. ಸೊ ಫೋನ್ಪೇ, UPI ಅವೆಲ್ಲ ಏನೂ ಇಲ್ಲ. ಎಲ್ಲ ಆಯಿತು, ನೋಡ್ಕೊಂಡು ಬಂದ್ವಿ. ಸೊ ಇವಾಗ ನಾವು ವಾಪಸ್ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಬನ್ನಿ ನೋಡೋಣ. ಹಾಂ, ಪಾರ್ಕಿಂಗ್ ಟಿಕೆಟಾ? ಎಲ್ಲಿ ಹಿಡ್ಕೊಂಡೆ ನಾಪ್ಕ. ಹಾಂ, ಓ ಮೈ ಗಾಡ್, ವೆಲ್ಕಮ್ ಟು ಚಾಮುಂಡೇಶ್ವರಿ ಟೆಂಪಲ್. ಮಸ್ತ್ ಮಸ್ತ್. ಏನೋ ಹಂಗೋಯ್ತಾನವನು, ಹೋಗ್ಬಿಡ್ತಾನೆ ಕಣ ಒಂದ್ಲೇ. ಹಿಂಗೂ ಬರ್ಬೋದು ಆ್ಯಕ್ಚುಲಾಗಿ. ನಾವು ಬೆಂಗಳೂರು ಸೈಡಿಂದ ಬಂದರೆ ಹಂಗೆ ಬರ್ಬೋದು, ಶ್ರೀರಂಗಪಟ್ಟಣ ಆ ಕಡೆ ಎಲ್ಲ. ಮಳೆ ಸ್ಟಾರ್ಟ್ ಆಗಿದೆ ಗಾಯ್ಸ್ ಆಲ್ರೆಡಿ. ಮರ ಇರೋದಕ್ಕೆ ಮಳೆ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ನೋಡೋಣ. ಓ ಮೈ ಗಾಡ್, ಆ ಕಡೆ ಮಳೆ ಕ್ರೇಜಿ. ಬರ್ತಾ ಇದೆ ಈ ಕಡೆ ಮಳೆ. ಅಷ್ಟರಲ್ಲಿ ಹೋಗ್ಬೇಕು ಕಾಣುತ್ತೆ. ಗಾಯ್ಸ್, ಮಳೆ ಜೋರಾಯಿತು. ಓ ಶಿಟ್.
ಎಷ್ಟು ಗಂಟೆ ಅಂತ ಅನಿಸ್ತಾ ಇದೆ ನಿಮಗೆ? ಕರೆಕ್ಟಾಗಿ ಈಗ ಟೈಮ್ ಅಂದ್ಬಿಟ್ಟು 4:15. ನೋಡಿದ್ರೆ 7 ಗಂಟೆ ಥರ ಅನಿಸ್ತಾ ಇದೆ. ಫುಲ್ಲು ಡಾರ್ಕ್ ಕ್ಲೌಡ್ಸು, ಫುಲ್ಲು ಸುತ್ಕೊಂಡ್ಬಿಟ್ಟಿದೆ. ನಾವು ರೈನ್ ಗೇರ್ಸ್ ತೊಗೊಳೋದ್ರಲ್ಲಿ ಯಾಮಾರ್ದು ಪರವಾಗಿಲ್ಲ, ಒಳಗಡೆ ಹೋಗಿ ಸೆಟ್ ಆಗೋಣ. ಕ್ಯಾಮ್ರಾನ ಕವರ್ ಬೇರೆ ಮಾಡಬೇಕು ಗುರು, ಅದೇ ಇರೋದು. ಇದೇ ಚಾಮುಂಡಿ ಬೆಟ್ಟ. ಸೊ ಪಾರ್ಕಿಂಗ್ ಇಲ್ಲೇ ಇರೋದು. ಏನು ರಶ್ ಇಲ್ಲ ಇವತ್ತು. ಮೈಸೂರು ಮುಗಿಸ್ಕೊಂಡು ದೇವಸ್ಥಾನ ಮುಗಿಸ್ಕೊಂಡು ಬರ್ತಾಯಿದ್ವಿ. ಫುಲ್ಲು ಮಳೆ, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ರೋಡಿಂದ ಅವಸ್ಥೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಕಡೆ ನೋಡಿ, ಈ ಕಡೆ ಸಮುದ್ರ ಆಗ್ಬಿಟ್ಟಿದೆ ಫುಲ್ಲು. ಅಪ್ಪ, ಫುಲ್ ಬಾರ್ಡರ್ ಕ್ರಾಸಿಂಗ್ ಅಂದ್ಕೊಳ್ಳಿ, ಬೇರೆ ಲೆವೆಲು. ಈಗ ಶ್ರೀರಂಗಪಟ್ಟಣ ಬಿಟ್ಟಿದ್ದೀವಿ. ಶ್ರೀರಂಗಪಟ್ಟಣ ಇನ್ನೇನು ಮುಗೀತು. ಸೊ ಇಲ್ಲಿ ನಾವು ಲೆಫ್ಟ್ ತೊಗೊಬೇಕು, ನಾಗಮಂಗಲ ರೋಡಿಗೆ ಲೆಫ್ಟ್ ತೊಗೊಂಡು ಹೋಗ್ತಾ ಇರೋದು. ಈ ಕಡೆ ಎಲ್ಲ ಅಷ್ಟೊಂದು ಮಳೆ ಬಂದಿಲ್ಲ. ಮೈಸೂರಲ್ಲಿ ಸಕ್ಕತ್ತಾಗಿ ಮಳೆ ಬಂತು. ಇಲ್ಲೆಲ್ಲ ಏನು ಮಳೆ ಇಲ್ಲ ಗುರು. ಸೊ ಅದಕ್ಕೋಸ್ಕರ ತಿರ್ಗಾ ಗೋಪುರ ಆನ್ ಮಾಡಿದೆ. ಸೊ ಸ್ಟ್ರೈಟ್ ಹೋದರೆ ವಾಪಸ್ ಮೈಸೂರು ರೋಡ್ಗೆ ಹೋಗುತ್ತೆ. ಸೊ ನಾವಿಲ್ಲಿ ಲೆಫ್ಟ್ ಹೋಗಬೇಕು. ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್, ಅದೇ ರೋಡಿಗೆ ಬಂದ್ವಿ. ಬನ್ನಿ, ರೈಡು ಅದೇನಾದರೂ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ನಾನು ನಿಮಗೆ ಮನೆ ಹತ್ರನೇ ಸಿಗ್ತೀನಿ. ಬನ್ನಿ. ನಾಗಮಂಗಲ ಇದ್ದೀವಿ. ಫುಲ್ ಆ ಕಡೆ ಗುಡಿಗಲ್ ಸೈಡೆಲ್ಲ ಫುಲ್ಲು ಮೋಡ ಇದೆ, ಇಲ್ಲಿಂದನೇ ಕಾಣ್ತಾ ಇದೆ. ಸೊ ಅಲ್ಲಿ ತುಂಬ ಜೋರಾಗಿ ಮಳೆ ಬರ್ತಿದೆ ಅಂತ ಅನಿಸ್ತಿದೆ. ಇಲ್ಲೇ ಎಲ್ಲಾದರೂ ರೈನ್ ಕೋಟ್ ಏನೋ ಸಿಕ್ಕರೆ ತೊಗೊಂಡು ಹೋಗ್ತೀನಿ. ಸೊ ನೋಡೋಣ, ಮಳೆಯಲ್ಲಿ ಸಿಗಾಕೊಂತೀವ ಇಲ್ವಾ ಅಂತ ನೋಡಬೇಕು. ಬನ್ನಿ ನೋಡೋಣ. ಗೈಸ್, ಈಗ ನಾಗಮಂಗಲ ಹತ್ರ ಇದ್ದೀವಿ. ಸೊ ಇಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇಲ್ಲೊಂದು ಡಾಬಾಗೆ. ಸೊ ಇಲ್ಲಿ ಊಟ ಮಾಡಿ ಇಲ್ಲಿಂದ ಹೊರಡ್ತೀವಿ. ಓಕೆ ಗೈಸ್, ಊಟ ಆಯಿತು. ಈಗ ವಾಪಸ್ ಹೊರಡ್ತಾ ಇದ್ದೀವಿ. ಸೊ ಟೈಮ್ ಆಲ್ರೆಡಿ ಬಂದ್ಬಿಟ್ಟು 7:47 ಆಗಿದೆ. ಸೊ ಇಲ್ಲಿಂದ 1.5 hour ಆಗುತ್ತೆ ನಮ್ಮ ಮನೆಗೆ. ಬಟ್ ಮೋಡ ಸಗದಾಗಿ ಆಗಿದೆ, ಸಿಡ್ಲು ಮಿಂಚು ಎಲ್ಲ ಬರ್ತಿದೆ. ಸೊ ಆದಷ್ಟು ಬೇಗ ಮನೆಗೆ ಸೇರ್ಕೊಳ್ಳೋಣ. ಆ್ಯಂಡ್ ಪೆಟ್ರೋಲ್ ಕೂಡ ಹಾಕಿಸ್ಬೇಕು. ಲೋ ಫ್ಯೂಲ್ ಇಂಡಿಕೇಷನ್ ಬಂದ್ಬಿಟ್ಟಿದೆ. ಮುಂದೆ ಎಲ್ಲಾದರೂ ಚೆನ್ನಾಗಿರೋ ಬಂಕ್ ಸಿಕ್ಕಿದ್ರೆ ಪೆಟ್ರೋಲ್ ಹಾಕಿಸ್ಬೇಕು. ಬನ್ನಿ ನೋಡೋಣ. ಗೈಸ್, ಮಳೆ ನೋಡ್ಬೋದು, ಫುಲ್ಲು ಜೋರಾಗಿ ಬರ್ತಿದೆ. ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಫುಲ್ಲು ಮಳೆ ನಿಂತ ಮೇಲೆ ಹೋಗೋಣ ಅಂತ ನೋಡೋಣ. ಸೊ ಗೈಸ್, ರೈಡೆಲ್ಲ ಕಂಪ್ಲೀಟ್ ಆಯಿತು. ಸೊ ಟೋಟಲ್ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸ್ತೀನಿ. ಸೊ ಟೋಟಲ್ ನಾವು ಟ್ರಿಪ್ 1ಅಲ್ಲಿ 374.6 ಕಿಲೋಮೀಟರ್ ಮಾಡಿದ್ದೀವಿ. ಆ್ಯಂಡ್ ಆ್ಯಾವ್ರೇಜ್ ಬಂದು 35 ಆಗಿದೆ. ಸೊ 35 ಕಿಲೋಮೀಟರ್ ನಮಗೆ ಮೈಲೇಜ್ ಕೊಟ್ಟಿದೆ. ಸೊ ಇವತ್ತು ನಮಗೆ ಟೋಟಲಾಗಿ 380 ಕಿಲೋಮೀಟರ್ಸ್ ಅರೌಂಡ್ ಆಗಿದೆ ಅಂತ ಅಂದ್ಕೊತೀನಿ. ಬಿಕಾಸ್ ಇದು ಪೆಟ್ರೋಲ್ ಬಂಕಿಂದ ಹಾಕಿರೋದು. ಆ್ಯಂಡ್ ನಮ್ಮ ಮನೆಯಿಂದ ಪೆಟ್ರೋಲ್ ಬಂಕಿಗೆ ಒಂದು 5 to 6 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಟೋಟಲ್ 380 ಕಿಲೋಮೀಟರ್ಸ್ ಮಾಡಿದ್ದೀವಿ ಇವತ್ತು. ಸೊ ಇವತ್ತಿಂದು ಟ್ರಿಪ್ ಇಲ್ಲಿಗೆ ಮುಕ್ತಾಯ ಮಾಡಿಸಿ ಇಲ್ಲಿಂದ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್.